ಜೆಟ್ಲಾಗ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ ಇನ್ನೂ ಹಲವರ ಮೇಲೆ ಕೇಸ್ ಆಗಿತ್ತು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಟ ದರ್ಶನ್ ಸೇರಿ ಎಲ್ರಿಗೂ ಬಿಗ್ ರಿಲೀಫ್ ಸಿಕ್ಕಿದೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಓವರ್ ನೈಟ್ ಪಾರ್ಟಿ ಆಗಿಲ್ಲ, ಜಸ್ಟ್ ಊಟದ ಪಾರ್ಟಿ ಅಷ್ಟೇ ಅದು ಅಂತ ಪ್ರೂವ್ ಆಗಿದೆ. ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು, ಅವಧಿ ಮೀರಿ ಪಾರ್ಟಿ ಮಾಡಿದಂತಹ ಪ್ರಕರಣದಲ್ಲಿ ಎಲ್ರಿಗೂ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಪಾರ್ಟಿ ಆಗಿಲ್ಲ, ಕೇವಲ ಊಟ ಮಾಡ್ಕೊಂಡು ಮನೆಗೆ ಹೋಗಿದ್ದಾರೆ ಎಲ್ಲರೂ ಕೂಡ ಅಂತ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸೇರಿದಂತೆ ಒಟ್ಟು 8 ನಟರಿಗೆ ನೋಟಿಸ್ ಹೋಗಿತ್ತು. ನಟ ನಿರ್ಮಾಪಕರೆಲ್ಲರಿಗೂ ಕೂಡ ನೋಟಿಸ್ ಹೋಗಿತ್ತು. ಅಂದ್ರೆ ಸಮಯ ಮೀರಿ ಮಧ್ಯರಾತ್ರಿ ಸಂದರ್ಭದಲ್ಲಿ ಪಾರ್ಟಿ ಮಾಡಿದ್ದಾರೆ. ಒರೈನ್ ಮಾಲ್ನಲ್ಲಿ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಇತ್ತು. ಅದನ್ನು ಮುಗಿಸಿ ಜೆಟ್ಲಾಗಿಗೆ ಹೋಗಿ ಪಕ್ಕದಲ್ಲೇ ಇರೋ ಜೆಟ್ಲಾಗ್ನಲ್ಲಿ ಪಾರ್ಟಿ ಮಾಡಿದ್ದಾರೆ ಅಂತ ಕೇಸ್ ಆಗಿತ್ತು. ಬಟ್ ಈಗ ಆ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಎಲ್ರಿಗೂ ಕೂಡ. ಯಾವುದೇ ಪಾರ್ಟಿ ಗಿರ್ಟಿ ಏನೂ ಇಲ್ಲ, ಜಸ್ಟ್ ಊಟ ಮಾಡ್ಕೊಂಡು ಮನೆಗೆ ಹೋಗಿದ್ದಾರೆ ಅಷ್ಟೇ. ತಡ ಆಗಿದ್ದಕ್ಕೆ ಅಲ್ಲಿ ಪರಿಚಯಸ್ಥರಿದ್ದರಿಂದ ಕೇಳ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಸಿನಿಮಾ ಸಕ್ಸಸ್ ಕಂಡಂತಹ ಹಿನ್ನೆಲೆಯಲ್ಲಿ ಕಾಟೇರ ಒಂದು ಪ್ರೆಸ್ ಮೀಟನ್ನು ಇಟ್ಕೊಂಡಿದ್ರು. ಆವತ್ತಾಗಿದ್ದಂತಹ ಘಟನೆ ಇದು. ಏನಿದು ಪ್ರಕರಣ ಅಂತ ಇನ್ನೊಂದ್ಸಲ ನೋಡೋದಾದ್ರೆ, ಅವಧಿ ಮೀರಿ ಪಾರ್ಟಿ ಮಾಡ್ತಾ ಇದ್ದಿದ್ದಕ್ಕೆ ಕೇಸ್ ಹಾಕಿದ್ರು. ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಜೆಟ್ಲಾಗ್ ಪಬ್ ಮಾಲೀಕ ಮ್ಯಾನೇಜರ್ ಮೇಲೂ ಕೂಡ ಕೇಸ್ ಹೋಗಿತ್ತು. ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ನಟ ದರ್ಶನ್ ಮತ್ತು ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ 8 ಜನ ನಟರಿಗೆ ನೋಟಿಸನ್ನು ಕೂಡ ಈ ಪ್ರಕರಣದಲ್ಲಿ ಕೊಡಲಾಗಿತ್ತು. ಇದೀಗ 8 ಜನ ವಿಚಾರಣೆಗೆ ಹಾಜರಾಗಿ ತಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಪಾರ್ಟಿ ಆಗಿಲ್ಲ, ಅವತ್ತು ಜಸ್ಟ್ ಊಟ ಆಗಿತ್ತು ಅಷ್ಟೇ ಅಂತ. 8 ಜನರ ಹೇಳಿಕೆಯನ್ನು ಪರಿಗಣಿಸಿ ನಟರ ಹೇಳಿಕೆಯನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಸೊ ಇದೀಗ ಎಲ್ರಿಗೂ ಬಿಗ್ ರಿಲೀಫ್ ಸಿಕ್ಕಿದೆ ಈ ಪ್ರಕರಣದಲ್ಲಿ. ಫೈನಲಿ ಇದು ಒಂದು 2.5-3 ತಿಂಗಳ ಹಿಂದೆ ನಡೆದಂತಹ ಪ್ರಕರಣ. ನಟ ದರ್ಶನ್ ಸೇರಿದಂತೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಸೇರಿದಂತೆ ಒಟ್ಟು 8 ಡಾಲಿ ಧನಂಜಯ್ ಕೂಡ ಇದ್ರು. 8 ಜನರ ವಿಚಾರದಲ್ಲಿ ಇದರಲ್ಲಿ ಕೇಸ್ ಕೂಡ ಹಾಕಲಾಗಿತ್ತು. ಅಂದ್ರೆ ಅವಧಿ ಮೀರಿ ಒಂದು ಪಾರ್ಟಿ ಮಾಡಿದ್ದಾರೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಎಲ್ಲರೂ ಸಿಕ್ಕಿದ್ರು. ಚಿಕ್ಕಣ್ಣ ಕೂಡ ಅದರಲ್ಲಿ ಭಾಗಿಯಾಗಿದ್ರು, ಕಾಮಿಡಿ ಚಿಕ್ಕಣ್ಣ. ಇದೀಗ ಆ ಪ್ರಕರಣದಲ್ಲಿ ಎಲ್ರಿಗೂ ಬಿಗ್ ರಿಲೀಫ್ ಸಿಕ್ಕಿದೆ. ಅಂದ್ರೆ ಯಾವುದೇ ಎಣ್ಣೆ ಗಿಣ್ಣೆ ಪಾರ್ಟಿ ಆಗಿಲ್ಲ, ಅಲ್ಲಿ ಜಸ್ಟ್ ಊಟ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ ಅಂತ ಈಗ ಅಷ್ಟೇ.